ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಮಹಾಕುಂಭಮೇಳದಲ್ಲಿ ಇತ್ತೀಚೆಗೆ ಅತ್ಯಂತ ಸುಂದರಿ ಸಾಧ್ವಿ ಎಂದೇ ಖ್ಯಾತಿ ಪಡೆದಿದ್ದ ಹರ್ಷ ರಿಚಾರಿಯಾ ಮಹಾಕುಂಭಮೇಳದಲ್ಲಿ ಅತ್ಯಂತ ಸುಂದರ ಸಾಧ್ವಿ ಎಂದು ವೈರಲ್ ಆಗ್ತಿದ್ದಂತೆ ತಾನು 2 ವರ್ಷದಿಂದ ಸನ್ಯಾಸತ್ವದ ಮಾರ್ಗದಲ್ಲಿದ್ದೇನೆ ಎಂದು ಹೇಳಿಕೊಂಡಿದ್ಲು. ಆದರೆ ಈಕೆ 2 ತಿಂಗಳ ಹಿಂದೆ ತನ್ನ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ತನ್ನ ಗ್ಲಾಮರಸ್ ವಿಡಿಯೋವೊಂದನ್ನ ಅಪ್ಲೋಡ್ ಮಾಡಿದ್ಲು. ಈ ವಿಡಿಯೋ ವೈರಲ್ ಆಗ್ತಿದ್ದಂತೆ ಈಕೆಯನ್ನ ಕಳ್ಳ ಸಾಧ್ವಿ ಎಂಬ ಧಾಟಿಯಲ್ಲಿ ನೆಟ್ಟಿಗರು ಟ್ರೋಲ್ ಮಾಡಲು ಶುರು ಮಾಡ್ತಾರೆ. ಈಕೆಯ ಕುರಿತು ವ್ಯಾಪಕ ಟ್ರೋಲ್ಗಳು ಹರಿದಾಡುತ್ತಲೇ ಈಕೆಯನ್ನ ಕುಂಭಮೇಳದಿಂದ ಹೊರಗೆ ಹೋಗುವಂತೆ ಆಕೆಯ ಗುರುಗಳು ಸಲಹೆ ನೀಡಿದ್ರು. ಈ ಬಗ್ಗೆ ಸ್ವತಃ ಹರ್ಷ ರಿಚಾರಿಯಾ ಕಣ್ಣೀರು ಹಾಕುತ್ತಾ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರು. ಸದ್ಯಕ್ಕೆ ಹರ್ಷ ರಿಚಾರಿಯಾ ಅವರ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ. ಅಂತೂ ಇಂದಿನ ಮಹಾಕುಂಭಮೇಳದ ಬಲಿಕಾ ಬಕ್ರಾ ಆದವಳ ಪೈಕಿ ಈಕೆ ಕೂಡ ಒಬ್ಳು. ಈ ಸೋಷಿಯಲ್ ಮೀಡಿಯಾನ ದೂರದಿಂದ ನೋಡುವ ವೀಕ್ಷಕರಾಗಬೇಕೇ ಹೊರತು ವ್ಯೂಸ್ಗಾಗಿ ಪ್ರದರ್ಶಿಸಲು ಹೋಗಬಾರದು ಅನ್ನೋದಕ್ಕೆ ಈಕೆಗೆ ಉತ್ತಮ ಉದಾಹರಣೆಯಾಗಿ ನಿಲ್ತಾಳೆ.